ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತು ಇದು ನನ್ನ ಮೊದಲನೇ ವಿಡಿಯೋ. ಹೌದು, ಆ, ನಾನು ವೇ ಟು ಜಾಬ್ ಇನ್ ಕನ್ನಡ ಯಾವ ಕಾರಣಕ್ಕೆ ನಾನು ಮಾಡಿದೆ ಅಂತ ಹೇಳಿದ್ರೆ, ನೋಡಿ, ನಾನು ಅಚ್ಚ ಕನ್ನಡತಿ. ಸೊ ನಾನು ಈಗ ಒಂದು ಜಾಬ್ನ ತುಂಬ ಜನ ಹುಡುಕ್ತಾ ಇರ್ತೀರ. ಸೊ ಆ ನಿಟ್ಟಿನಲ್ಲಿ ನಾವು ಆ ಒಂದು ಚಾನಲ್ನ ಕ್ರಿಯೇಟ್ ಮಾಡಬಾರ್ದು. ಚಾನಲ್ನ ಕ್ರಿಯೇಟ್ ಮಾಡಿ ನಾವು ಹಾಕುವ ಕಂಟೆಂಟಿಂದನೂ ಸಹ ಎಷ್ಟೋ ಜನಕ್ಕೆ ಜಾಬ್ನ ಯಾವ ರೀತಿ ತಗೋಬೋದು, ಅಥವಾ ನಾವು ಯಾವ ರೀತಿ ಇಂಟರ್ವ್ಯೂನ ಫೇಸ್ ಮಾಡ್ಬೋದು, ಯಾವ ರೀತಿ ಎಲ್ಲ ನಾವು ಆ ಲಿಂಕ್ನ ಎಲ್ಲಿ ಸಿಗುತ್ತೆ, ಸೊ ಎಲ್ಲದನ್ನು ಸಹ ನಾನು ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ಹೌದು, ವೇ ಟು ಜಾಬ್ ಇನ್ ಕನ್ನಡ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಜಾಬ್ ತಗೊಳ್ಳೋ ಒಂದು ದಾರಿ ಅಲ್ವಾ. ಸೊ ಜಾಬ್ ತಗೊಳ್ಳೋ ದಾರಿ ಎಲ್ಲರೂ ಹೇಳ್ಕೊಡಲ್ಲ ಗೆಳೆಯರೆ. ಎಲ್ಲರೂ ಹೇಳಿಕೊಟ್ರು ಸಹ ಅದರಲ್ಲಿ ಎಷ್ಟು ನಿಜ ಇರುತ್ತೋ ಎಷ್ಟು ಸುಳ್ಳಿರುತ್ತೋ ಯಾರಿಗೂ ಗೊತ್ತಿರಲ್ಲ. ಆದರೆ ನಾನು ಇವತ್ತು ಎಷ್ಟೊಂದು ಜನ, ಯಾಕಂದರೆ ನಾನು ಅದನ್ನು ಫೇಸ್ ಮಾಡಿದ್ದೀನಿ, ಜಾಬ್ನ ಹುಡ್ಕೋ ನಿಟ್ಟಿನಲ್ಲಿ ಯಾರನ್ನೂ ಸಹ ನಿಮಗೆ ಹೆಲ್ಪ್ ಮಾಡೋದಿಲ್ಲ ಅಲ್ವಾ. ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಬಂಧುಗಳೇ ಆಗಿರ್ಬೋದು, ನೀವು ಒಂದು ಕಡೆ ಜಾಬ್ ಮಾಡಬೇಕಾದ್ರೆ ಬಿಟ್ಬಿಡು, ಅಲ್ಲಿ ಹಾಕ್ಬಿಡು ರೆಸ್ಯೂಮ್ನ, ಇಲ್ಲಿ ಸಿಕ್ಬಿಡುತ್ತೆ, ನಾನು ಹೇಳ್ತೀನಿ ಹಾಗೆ ಅಂತ ಹೇಳ್ತೀರಾ. ಅಥವಾ ಒಂದು ಕಡೆ ನೀವು ಕೆಲಸ ಮಾಡ್ತಾ ಇರ್ತೀರಾ ಆವಾಗ ನಿಮಗೆ ಒಂದು ಲೇಡಿ ಆಗಿದ್ರೆ ಒಂದು ಮದುವೆ ಆಗುತ್ತೆ. ಮದುವೆ ಆದಾಗ ಏನಾಗುತ್ತೆ, ಅದೇ ರೀತಿ ನೀವು ಸಾಫ್ಟ್ವೇರ್ ಇದರಲ್ಲಿದ್ದರೆ ನೈಟ್ ಶಿಫ್ಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತೀರಾ, ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ನೋಡ್ತಾ ಇರ್ತೀರಾ. ಸೊ ನಿಮಗೆ ಒಂದು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅಂತ ಹೇಳಿ ಗೊತ್ತೇ ಆಗಲ್ಲ ಅಲ್ವಾ. ಸೊ ಆ ಥರ ಒಂದು ಅಪ್ಡೇಟ್ಸ್ನ ನಿಮಗೆ ಯಾರಾದರೂ ಕೊಡೋರಿದ್ರೆ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಆ ಒಂದು ನಾನು ಹೆಲ್ಪ್ ಮಾಡೋ ಒಂದು ದೃಷ್ಟಿಯಲ್ಲಿ ನಾನು ಈ ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ ಗೆಳೆಯರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಬಟನ್ ಒತ್ತಿದಲ್ಲಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನೀವು ಜಾಬ್ನ ಆಲ್ರೆಡಿ ಪ್ಲೇಸ್ ಆಗಿದ್ರು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಾವು ಹಾಕುವ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಯಾರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಇರ್ಬೋದು, ನೀವು ಒಂದು ನಾವು ಹಾಕೋ ವೀಡಿಯೋಸ್ನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೂ ಸಹ ಒಂದು ಉಪಯೋಗ ಆಗುತ್ತೆ. ನೀವು ಕೊಡ್ಸೋದು ಬೇಡ, ಅಟ್ಲೀಸ್ಟ್ ವೀಡಿಯೋಸ್ನ ಶೇರ್ ಮಾಡಿ. ನನ್ನ ವೀಡಿಯೋಸ್ ಅಂತ ಏನೂ ಅಲ್ಲ, ಯಾರೇ ಜಾಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದಾರೆ, ತುಂಬ ಜನ ಹಾಕ್ತಾ ಇದ್ದಾರೆ. ಆದರೆ ನಾನು ಪರ್ಟಿಕ್ಯುಲರ್ ಆಗಿ ವೇ ಟು ಜಾಬ್ ಇನ್ ಕನ್ನಡ ಅಂತ ಹೇಳಿ ಯಾಕೆ ಮಾಡಿದ್ದೀನಿ ಅಂದರೆ, ನನ್ನ ಕನ್ನಡಿಗರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಚಾನಲ್ನ ಓಪನ್ ಮಾಡಿರೋದು. ಎಲ್ಲರೂ ಸಹ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರಲ್ಲ, ಎಲ್ಲರ ಕಮ್ಯುನಿಕೇಷನ್ ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ನೀವು ಯಾವುದೋ ಒಂದು ಸಿಟಿಯಲ್ಲಿ ಓದಿರ್ತೀರ ಅಥವಾ ಯಾವುದೋ ಒಂದು ಹಳ್ಳಿಯಲ್ಲಿ ಓದಿರ್ತೀರ, ಎಲ್ಲರ ಕಮ್ಯುನಿಕೇಷನ್ ಒಂದೇ ಥರ ಇರಬೇಕು ಅಂತ ಏನೂ ಇಲ್ಲ. ಜಾಬ್ಗೆ ಹೋಗಬೇಕಾದ್ರೆ ನಿಮ್ಮ ಕಮ್ಯುನಿಕೇಷನ್ ಇಲ್ದಲ್ಲೂ ಸಹ ನೀವು ಡ್ರಾಪ್ಔಟ್ ಆಗ್ಬೋದು, ಅಥವಾ ನಿಮ್ಗೆ ಏನಾದರೂ ಅದರ್ ದೆನ್ ನಿಮಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲೂ ಸಹ ನಿಮಗೇನೋ ಗೊತ್ತಿಲ್ಲ ಅಂತಂದ್ರೂ ಸಹ ಸೊ ಒಂದೊಂದ್ಸತಿ ಜಾಬ್ ರಿಲೇಟೆಡ್ ನಿಮಗೆ ಮಿಸ್ ಆಗ್ಬೋದು. ಯಾವ ರೀತಿ ನೀವು ಒಂದು ಇಂಟರ್ವ್ಯೂನ ಫೇಸ್ ಮಾಡ್ಬೋದು, ಯಾವ ರೀತಿ ನಿಮ್ಮ ರೆಸ್ಯೂಮ್ನ ಬಿಲ್ಡ್ ಮಾಡ್ಕೋಬೋದು, ಸೊ ಯಾವ ರೀತಿ ನೀವು ಒಂದು ಇಂಟರ್ವ್ಯೂಗೆ ಅಪ್ಲೈ ಮಾಡ್ಬೋದು, ಅಲ್ಲಿ ಯಾವ ರೀತಿ ಎಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಸೊ ಆ ರಿಕ್ವೈರ್ಮೆಂಟ್ಸಿಗೆ ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು, ಇದನ್ನೆಲ್ಲದನ್ನು ಸಹ ನಾನು ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ಚಾನಲ್ನ ಮಾಡಿದ್ದೀನಿ. ಓಕೆನಾ. ಸೊ ಹಾಗಾಗಿ ಕನ್ನಡಿಗರೇ, ನನ್ನ ಚಾನಲಿಂದ ನಿಮಗೆ ಹೆಲ್ಪ್ ಆಗಲಿ, ಹಾಗೆಯೇ ನಿಮ್ಮಿಂದನೂ ಸಹ ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ನಾವು ತೊಗೊಂಡೋಗೋದೇನೂ ಇಲ್ಲ, ನಾವು ಇರೋಬೇಕಾದ್ರೆ ಎಲ್ಲದನ್ನೂ ಸಹ ಸಾಧ್ಯ ಮಾಡ್ಕೋಬೇಕು. ಸೊ ಹಾಗಾಗಿನೇ ಬೆಳೆಯೋಣ. ನನ್ನ ಜೊತೆ ನೀವು ಬೆಳೀರಿ, ನಿಮ್ಮ ಜೊತೆ ನಾನು ಬೆಳಿತೀನಿ. ಹಾಗೆ ನನ್ನನ್ನು ಬೆಂಬಲಿಸಿ. ಇದು ನನ್ನ ಮೊದಲನೇ ವಿಡಿಯೋ, ಹಾಗೆ ಇದು ನನ್ನ ಮೊದಲನೇ ಚಾನಲ್ ಅಲ್ಲ, ನನ್ನ ಇನ್ನೊಂದು ಚಾನಲ್ ಇದೆ ಕಲಿನಲ್ಲಿ ಅಂತ ಹೇಳಿಬಿಟ್ಟು. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ಓಕೆನಾ. ಅಲ್ಲಿ ನಾನು ಗೌರ್ಮೆಂಟ್ ಏನೇನು ಸಂಬಂಧಪಟ್ಟಿರೋ ಹಾಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಸ್ಟೂಡೆಂಟ್ಸಾಗಿ ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಸವಲತ್ತು, ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಅಪ್ಡೇಟ್ಸ್ಗಳನ್ನ ಆಗಿರ್ಬೋದು ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು, ಅಥವಾ ಪೆನ್ಷನ್ ಬಗ್ಗೆ ಆಗಿರ್ಬೋದು, ಆಮೇಲೆ ಯೂಟ್ಯೂಬ್ ಅಪ್ಡೇಟ್ಸ್ಗಳಾಗಿರ್ಬೋದು, ಎಲ್ಲದೂ ಸಹ ನಾನು ಆ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೋಗಿ ನೋಡಿಲ್ಲ, ಸೊ ಅದನ್ನು ಸಹ ನಿಮ್ಗೆ ಹೆಲ್ಪ್ ಆಗ್ಬೋದು, ಹೋಗಿ ನೋಡಿ. ನಿಮ್ಮ ಪ್ರೋತ್ಸಾಹ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ. ಇದು ನನ್ನ 2ನೇ ಚಾನಲ್ಲು. ಸೊ ಎಲ್ಲರದ್ದು ಪ್ರೋತ್ಸಾಹ ಸಹಕಾರ ಹೀಗೆ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಕನ್ನಡಿಗರೇ, ನಿಮ್ಮ ಈ ಮನೆ ಮಗಳು ಕನ್ನಡತಿಯಿಂದ ನಮಸ್ಕಾರ, ಧನ್ಯವಾದ.